ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮೆದುರು ಹಾಜರಾಗಿದ್ದೇನೆ ಎಂದಿನಂತೆ. ಸುದ್ದಿಯ ವಿಶ್ಲೇಷಣೆ, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ. ಮೊದಲ ಸುದ್ದಿ, ಎರಡು ಪ್ರಮುಖ ರಾಜ್ಯಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಒಂದು ತಮಿಳುನಾಡು, ಇನ್ನೊಂದು ಪಶ್ಚಿಮ ಬಂಗಾಳ. ತಮಿಳುನಾಡಿನ ಎಲ್ಲ 234 ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆಯುತ್ತೆ. ಪಶ್ಚಿಮ ಬಂಗಾಳ ಹಾಗಲ್ಲ, ಅದು ಇವತ್ತು ಒಂದು ಹಂತದ ಚುನಾವಣೆ ಮಾತ್ರ ನಡೆಯುತ್ತೆ. ಈಗ ನಾನು ಪ್ರಶ್ನೆ ಮಾಡ್ತಾ ಇರುವುದು ಅಥವಾ ನಾವು ಚರ್ಚೆ ಮಾಡ್ತಾ ಇರುವುದು, ಈ ಚುನಾವಣೆ ಹಿಂದೆ ಇರುವ ಇಶ್ಯೂ ಯಾವುದು ಅಂತ. ಸಾಧಾರಣವಾಗಿ ಯಾವುದೇ ಚುನಾವಣೆಯನ್ನು ತೆಗೆದುಕೊಳ್ಳಿ, ಅದರ ಹಿಂದೆ ಒಂದು ಇಶ್ಯೂ ಎಮರ್ಜ್ ಆಗ್ತಾ ಹೋಗುತ್ತೆ. ಅಂದರೆ ಮತದಾರ ಆ ಇಶ್ಯೂನ ಆಧಾರದ ಮೇಲೆ ಮತ ಚಲಾವಣೆ ಮಾಡ್ತಾರೆ. ಹಾಗಿದ್ದರೆ ಈ ಎರಡೂ ರಾಜ್ಯಗಳಲ್ಲಿ ಚುನಾವಣಾ ಇಶ್ಯೂ ಯಾವುದು? ಇದು ಭಾಳ ಮಹತ್ವದ್ದು. ಒಂದು, ತಕ್ಷಣ ಅನ್ನಿಸುವುದು, ಈ ಎರಡೂ ರಾಜ್ಯಗಳಲ್ಲಿ ಧರ್ಮ ಅನ್ನುವುದು ಅಂಥ ಮಹತ್ವದ ಇಶ್ಯೂ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ತಮಿಳುನಾಡಿನಲ್ಲಿ ಧರ್ಮ ಇಶ್ಯೂ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಒಂದು ಸ್ವಲ್ಪ ಬೇರೆ ರೀತಿ ಇದೆ. ಅದನ್ನು ನಾನು ಹೇಳೋಕ್ಕಿಂತ ಮೊದಲು ಕೆಲವೊಂದು ಮಾಹಿತಿಗಳನ್ನು ತಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಪಾಯಿಂಟ್ಸ್ ಹಾಕೋ ಬಂದಿದ್ದೀನಿ ಈ ಇಶ್ಯೂಗಳಿಗೆ ಸಂಬಂಧಪಟ್ಟ ಹಾಗೆ. ಈಗ ಮೊದಲು ಪಶ್ಚಿಮ ಬಂಗಾಳವನ್ನು ನೋಡೋಣ. ಇಲ್ಲಿ ಯೂಶ್ವಲಿ ಉದ್ಯೋಗ ಮತ್ತು ಆರ್ಥಿಕ ಸಮಸ್ಯೆ ಏನಿದೆ, ಇದು ಭಾಳ ಪ್ರಮುಖ ವಿಚಾರವಾಗುವ ಲಕ್ಷಣ ಇದೆ. ಉಳಿದ ರಾಜ್ಯಗಳಲ್ಲಿ, ಬಹಳಷ್ಟು ರಾಜ್ಯಗಳಲ್ಲಿ, ಹಿಂದಿ ಬೆಲ್ಟ್ಗಳಲ್ಲಿ ರಿಲಿಜನ್ನು, ರಾಮ, ಹನುಮಂತ ಇಂಥದ್ದಾಗುತ್ತೆ. ಇಲ್ಲಿ ಆ ಸಾಧ್ಯತೆ ಭಾಳ ಕಡಿಮೆಯಾಗಿ ಕಾಣುತ್ತೆ. ಮತ್ತು ಜನರಲ್ಲಿ ಈ ಆರ್ಥಿಕ ಸಂಕಷ್ಟ ಮತ್ತು ವಲಸೆ ಇದೆಯಲ್ಲ, ಅದ್ರ ಬಗ್ಗೆ ಅಸಮಾಧಾನ ಇದೆ ಪಶ್ಚಿಮ ಬಂಗಾಳದಲ್ಲಿ. ಇದು ಒಂದು ಚುನಾವಣಾ ಇಶ್ಯೂ ಆಗಿ ಜನ ಮತ ಹಾಕ್ಬೋದು ಅನ್ನೋ ಪ್ರಶ್ನೆ ಇದೆ. ಹಾಗೆಯೇ ಯೂಶ್ವಲಿ ಪಶ್ಚಿಮ ಬಂಗಾಳದಲ್ಲಿ ವೆಲ್ಫೇರ್ ಆ್ಯಂಡ್ ಡೆವಲಪ್ಮೆಂಟ್ ಏನಿದೆ, ಜನ ಕಲ್ಯಾಣ ಮತ್ತು ಅಭಿವೃದ್ಧಿ ಯಾವಾಗಲೂ ಭಾಳ ಮುಖ್ಯವಾದ ಅಂಶಗಳು. ಸರ್ಕಾರದ ಕಲ್ಯಾಣ ಯೋಜನೆಗಳಿವೆ, ಆ ಯೋಜನೆಗಳು ಒಂದು ಕಡೆ ಆದರೆ ಅಭಿವೃದ್ಧಿ ಮತ್ತು ಉದ್ಯೋಗದ ಬೇಡಿಕೆ ಏನಿದೆ ಪಶ್ಚಿಮ ಬಂಗಾಳದಲ್ಲಿ, ಅದು ಇನ್ನೊಂದು ಕಡೆ. ಹಾಗೆಯೇ ಸಹಾಯ ಸಿಗ್ತಾ ಇದೆ, ಆದರೆ ಉದ್ಯೋಗ ಇಲ್ಲ ಅನ್ನೋ ಭಾವನೆ ಕೂಡ ಪಶ್ಚಿಮ ಬಂಗಾಳದಲ್ಲಿ ಇದೆ ಅಂತ ವರದಿಗಳು ತಿಳಿಸ್ತವೆ. ಇನ್ನು ಮತದಾರ ಪಟ್ಟಿಯ ವಿವಾದ ಏನಿದೆ, ಅದು ಭಾಳ ದೊಡ್ಡದಾಗಿದೆ. SIR, ಯಾಕೆಂದರೆ ಲಕ್ಷಾಂತರ ಜನರ ಹೆಸರನ್ನು ಮತದಾರ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ. ಇದು ವಿಷಯದ ಭಾಳ ದೊಡ್ಡ ವಿಚಾರ. ಇದು ಚುನಾವಣೆ ಮೇಲೆ ಯಾವ ಫಲಿತಾಂಶ ಬೀರುತ್ತೋ ಗೊತ್ತಿಲ್ಲ, ಆದರೆ ಇದು ನ್ಯಾಯಸಮ್ಮತವೇ ಅನ್ನುವ ಪ್ರಶ್ನೆ ಏನಿದೆ, ಈ ಪ್ರಶ್ನೆ ಪಶ್ಚಿಮ ಬಂಗಾಳದ ಮತದಾರರ ಮನಸ್ಸಿನಲ್ಲಿದೆ. ಇನ್ನು ಐಡೆಂಟಿಟಿ ಪ್ರಶ್ನೆ ಬಂದ ಹಾಗೆ, ದಟ್ ಐಡೆಂಟಿಟಿಯಲ್ಲಿ ಅದರ ಜೊತೆಗೆ ಧರ್ಮ ಎರಡು ತಗೊಳ್ಳಿ, ಗಡಿ ಭದ್ರತೆ, ಧರ್ಮ, ಜಾತಿ, ರಾಜಕೀಯಗಳು ಇವೆ. ಆದರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು. ಅದಕ್ಕಿಂತ ಮಮತಾ ದೀದಿಯವರು 15 ವರ್ಷಗಳಿಂದ ಅಲ್ಲಿ ಅಧಿಕಾರವನ್ನು ನಡೆಸ್ತಾ ಇರೋದರಿಂದ ಅವರ ಬಗ್ಗೆ ಸ್ವಲ್ಪ ಅಸಮಾಧಾನ ಏನಿದೆ, ಅದು ಕೂಡ ಆ್ಯಂಟಿ ಇನ್ಕಮೆನ್ಸಿ ವರ್ಕ್ ಆಗ್ಬೋದು ಅಂತ. ಒಟ್ಟಾರೆಯಾಗಿ ಹೇಳೋದಾದರೆ, ಯಾರು ಉತ್ತಮವಾಗಿ ಉದ್ಯೋಗ ಕೊಡ್ತಾರೆ ಅನ್ನೋದು ಬೆಂಗಾಲಿಗಳಿಗೆ ಭಾಳ ಮುಖ್ಯವಾದ ಪ್ರಶ್ನೆ. ಹಾಲಿ ಸರ್ಕಾರ ಮುಂದುವರಿಸೋಣ ಅಥವಾ ಬದಲಾವಣೆ ಬೇಕಾ ಅನ್ನೋ ಪ್ರಶ್ನೆ. ಅದರ ಜೊತೆಗೆ ಐಡೆಂಟಿಟಿಯ ಪ್ರಶ್ನೆ ಇದೆ. ಅದರ ಜೊತೆಗೆ ಭಾರತದ ಯಾವುದೇ ರಾಜ್ಯದಲ್ಲಿ ಇರುವಕ್ಕಿಂತ ಅತಿ ಹೆಚ್ಚಿನ ಮುಸ್ಲಿಮರು ಪಶ್ಚಿಮ ಬಂಗಾಳದಲ್ಲಿದ್ದಾರೆ, ಅದು ಕೂಡ ವರ್ಕ್ ಆಗ್ಬೋದು. ಇನ್ನು ತಮಿಳುನಾಡಿಗೆ ಬಂದರೆ ಮುಖ್ಯ ಇಶ್ಯೂಗಳು ತಮಿಳುನಾಡಿನಲ್ಲಿ ಯಾವುದು ಆಗಬಹುದು ಅನ್ನೋದನ್ನು ನೋಡೋಣ. ಸ್ಥಳೀಯ ಸಮಸ್ಯೆಗಳೇ ತಮಿಳುನಾಡಿನಲ್ಲಿ ಭಾಳ ಮುಖ್ಯವಾದ್ದು. ಒಂದು, ವಿದ್ಯುತ್ ದರ ಏರಿಕೆ, ಉದ್ಯಮ ಬೆಂಬಲದ ಕೊರತೆ, ಇಂಥ ಪ್ರಶ್ನೆಗಳು ಕೂಡ ತಮಿಳುನಾಡಿನಲ್ಲಿ ಇವೆ. MSME ಉದ್ಯಮಗಳು ಸರ್ಕಾರದ ವಿರುದ್ಧ ಈಗಾಗಲೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಇದು ಕೂಡ ಆಗ್ಬೋದು. ಅದರ ಜೊತೆಗೆ DMK ಒಳಗೆ ಏನು ನಾಯಕತ್ವದ ವಿಭಜನೆ ಆಯ್ತಲ್ಲ, ಅದು ಕೂಡ ತಮಿಳುನಾಡಿನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮುಖ್ಯ ಆಗ್ಬೋದು ಅಂತ. ಇದು ಮತ ವಿಭಜನೆ ಕೂಡ ಕಾರಣ ಆಗ್ಬೋದು. DMKಯಲ್ಲಿ ಅದು DMKಗೆ ಹೆಚ್ಚಿನ ಲಾಭವನ್ನು ತಂದುಕೊಡ್ಬೋದು. ಇನ್ನು ರಾಜ್ಯ ವರ್ಸಸ್ ಕೇಂದ್ರ ರಾಜಕಾರಣ ಏನಿದೆ, ಅದು ಬಹಳ ಮುಖ್ಯವಾದ ಪ್ರಶ್ನೆ ಆಗುವ ಚಾನ್ಸಸ್ ಇದೆ ತಮಿಳುನಾಡಿನಲ್ಲಿ. ಒಂದು, ದೆಹಲಿಯ ಆಡಳಿತ ವರ್ಸಸ್ ತಮಿಳುನಾಡಿನ ಸ್ವಾಯತ್ತತೆ, ಈ ಪ್ರಶ್ನೆ ಇದೆ. ಅದರ ಜೊತೆಗೆ ತಮಿಳು ಸಂಸ್ಕೃತಿ, ದ್ರಾವಿಡ ಸಂಸ್ಕೃತಿ, ಅದರ ಮೇಲೆ ನಡೀತಿರುವಂಥ ದಾಳಿ, ಹಿಂದಿಯ ಏರಿಕೆ, ಈ ವಿಚಾರಗಳು ತಮಿಳುನಾಡಿನಲ್ಲಿ ಬಹಳ ಮುಖ್ಯವಾಗುವ ಸಾಧ್ಯತೆಗಳಿವೆ. ಇನ್ನು ಹಲವು ಕ್ಷೇತ್ರಗಳಲ್ಲಿ
ಯು ಸಿ ಕಾಸ್ಟ್ ಡೈನಮಿಕ್ಸ್ ಕೂಡ ವರ್ಕ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಈಗಿರುವ ಯು ಸಿ ಸ್ಟಾಲಿನ್ ಸರ್ಕಾರದ ಮೇಲೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇದ್ದೇ ಇದೆ, ಕೆಲವು ಕಡೆಗಳಲ್ಲಿದೆ. ಇದು ಕೂಡ ಸೊ ಡಿ ಎಮ್ ಕೆಯ ಚಾನ್ಸಸ್ ಮೇಲೆ ಪ್ರಭಾವ ಬೀರ್ಬೋದು. ಒಟ್ಟಲ್ಲಿ ತಮಿಳುನಾಡು ಬಗ್ಗೆ ಹೇಳೋದಾದರೆ ಸ್ಥಳೀಯ ಸಮಸ್ಯೆಯನ್ನು ಯಾರು ಬಗೆಹರಿಸ್ತಾರೆ, ಬೇರೆ ಇಶ್ಯೂಗಳೇ ಇಲ್ಲ ಅಲ್ಲಿ ನೀವು ದೆಹಲಿಯಿಂದ ಬಂದ್ಬಿಟ್ಟು ರಾಮ ಹನುಮಂತ ಎಲ್ಲ ನಡೆಯಲ್ಲ, ಯು ಸಿ ದಟ್. ಆದರೆ ಪಶ್ಚಿಮ ಬಂಗಾಳದಲ್ಲಿ ರಾಮನನ್ನು ಕೈ ಬಿಟ್ಟು ಅಲ್ಲಿ ಯು ಸಿ ದಟ್ ಜೈ ಕಾಳಿ ಮಾತಾ ಅಂಥೇಳಿ ಗೃಹ ಸಚಿವರು ಎಲ್ಲರೂ ಹೇಳ್ತಿದ್ದಾರೆ, ಅದು ಏನು ವರ್ಕ್ ಆಗೋದು. ಆದರೆ ಇಲ್ಲಿ ಆಗಲ್ಲ. ಹಾಗೆ ನೋಡಿದರೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳಿವೆ. ಆದರೆ ಧರ್ಮವನ್ನು ತಮಿಳುನಾಡಿನಲ್ಲಿ ರಾಜಕೀಯವಾಗಿ ಬಳಸ್ಕೊಳ್ಳೋದು ಕಷ್ಟ, ಯಾಕಂದರೆ ಅವ್ರ ಹಿನ್ನೆಲೆ ಇದೆಯಲ್ಲ ದ್ರಾವಿಡ ಸಂಸ್ಕೃತಿಗೆ ಸಂಬಂಧಪಟ್ಟ. ಅಲ್ಲಿ ಪೆರಿಯಾರವರ ಪ್ರಭಾವ ಇದೆ, ಬೇರೆ ಬೇರೆ ಪ್ರಭಾವಗಳಿದೆ, ದ್ರಾವಿಡ ಚಳವಳಿ ಇದೆ. ಆದ್ದರಿಂದ ಇದು ಅಷ್ಟು ವರ್ಕ್ ಆಗುವುದು ಕಷ್ಟ. ಇನ್ನು ಯಾವ ಆಧಾರದ ಮೇಲೆ ಜನ ಮತ ಹಾಕ್ಬೋದು ಅಂತ ಕೇಳಿದರೆ ಅದು ನಾನು ಕೆಲವು ಪಟ್ಟಿ ಮಾಡಿದ್ದೀನಿ. ಒಂದು ಜೀವನ ಮಟ್ಟ ಅಂತ, ಜಾಬ್ಸು, ಇನ್ಕಮು, ಪ್ರೈಸ್ ರೈಸ್ ಮೇಲೆ ಜನ ಮತ ಹಾಕ್ಬೋದು. ಇನ್ನು ಸ್ಥಳೀಯ ಸಮಸ್ಯೆಗಳು, ರೋಡು, ವಾಟ್ರು, ಇಂಡಸ್ಟ್ರಿ ಇಂಥದ್ರ ಮೇಲೆ ಮತ ಹಾಕ್ಬೋದು. ಇನ್ನು ನಾಯಕತ್ವದ ಮೇಲಿನ ಕಾನ್ಫಿಡೆನ್ಸ್ ಕೂಡ ಭಾಳ ಮುಖ್ಯವಾದ್ದು ತಮಿಳಿಗರಿಗೆ, ಯಾರ ನಾಯಕರು ಏನು ಅಂತ. ಸೊ ಅದರ ಜೊತೆಗೆ ಜಾತಿ, ಧರ್ಮ ಮತ್ತು ಗುರುತು ರಾಜಕೀಯ ಏನಿದೆ ಇದು ಪರಿಣಾಮ ಬೀರುತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ನು ಬಹಳ ಮುಖ್ಯವಾಗಿ ಎಂಟಿ ಇನ್ಕಮ್, ಸರ್ಕಾರದ ಬದಲಾವಣೆ ಬೇಕಾ, ಡಿ ಎಮ್ ಕೆಯನ್ನು ಕಳಿಸಿ ಅಣ್ಣಾ ಡಿ ಎಮ್ ಕೆ ಅವ್ರ ಮಿತ್ರ ಪಕ್ಷ ಬಿ ಜೆ ಪಿರವ್ರ ಜೊತೆ ಏನು 27 ಸ್ಥಾನ ಗೆದ್ದಿದೆ, ಅದು ಕೊಡಬೇಕಂತ. ಸೊ ಅದ್ರ ಸರಳವಾಗಿ ಇವೆರಡೂ ವಿಚಾರಗಳನ್ನು ನಾನು ಹೇಳೋದಾದರೆ, ವೆಸ್ಟ್ ಬೆಂಗಾಲ್ನಲ್ಲಿ ಚೇಂಜ್ ವರ್ಸಸ್ ಕಂಟಿನ್ಯೂಟಿ ಪ್ಲಸ್ ಐಡೆಂಟಿಟಿ ಪಾಲಿಟಿಕ್ಸ್ ಅಂತ ನಾನು ಅಂದ್ಕೊಂಡಿದ್ದೆ. ಅದ್ರ ಜೊತೆಗೆ ತಮಿಳುನಾಡಿನಲ್ಲಿ ಲೋಕಲ್ ಎಕಾನಮಿ ಪ್ಲಸ್ ಲೀಡರ್ಶಿಪ್, ಸ್ಟ್ಯಾಬಿಲಿಟಿ ಮತ್ತು ಸ್ಟೇಟ್ ಪ್ರೈಡ್ ಅನ್ನೋದು ಭಾಳ ಮುಖ್ಯವಾದ ತಮಿಳುನಾಡಿನಲ್ಲಿ. ನೀವು ಅವರ ಸ್ಟೇಟ್ ಪ್ರೈಡನ್ನು, ನಮ್ಮದು ತಮಿಳು ಸಂಸ್ಕೃತಿ, ತಮಿಳರು ನಾವು ಅನ್ನುವ ಹೆಮ್ಮೆ ಇದೆಯಲ್ಲ, ಕನ್ನಡಿಗರಿಗಿಂತ ಜಾಸ್ತಿ ಇದೆ. ನಮಗಿಲ್ಲ ಅಂಥದ್ದೆಲ್ಲ ಇಟ್ಕೊಂಡಿರಲ್ಲ. ನಾವು ರಾಷ್ಟ್ರೀಯವಾದಿಗಳಲ್ವ, ನಾವು ರಾಷ್ಟ್ರ ನಮ್ಮ ಮುಖ್ಯ ಅಂಥೇಳಿ ನಮ್ಮದೆಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಾವು ಇರ್ತೀವಿ. ತಮಿಳರು ಹಾಗಲ್ಲ, ಅವರಿಗೆ ಅವರ ಸ್ಟೇಟ್ ಪ್ರೈಡ್ ಬಹಳ ಮುಖ್ಯವಾದ. ಆದ್ದರಿಂದ ಆ ಸ್ಟೇಟ್ ಪ್ರೈಡ್ ಯಾವ ರೀತಿ ವರ್ಕೌಟ್ ಆಗುತ್ತೆ ನೋಡಬೇಕು. ಇದಕ್ಕಿಂತ ಎರಡರಲ್ಲಿ ನನಗೆ ಭಾಳ ಮುಖ್ಯವಾದ ಒಂದು ಪ್ರಶ್ನೆ ಏನು ಗೊತ್ತಾ, ಪಶ್ಚಿಮ ಬಂಗಾಳದಲ್ಲಿ ಹಾಗೂ ತಮಿಳುನಾಡಿನಲ್ಲಿ. ಒಂದು, ಈ ಎರಡು ರಾಜ್ಯಗಳಲ್ಲಿ ಬಿ ಜೆ ಪಿ ದೀದಿ ಮತ್ತು ಸ್ಟಾಲಿನ್ನವರ ಭದ್ರ ಕೋಟೆಯ ಇಟ್ಟಂಗಿಗಳನ್ನು ಕೆಡಗತ್ತಾ, ಇದು ಭಾಳ ಮುಖ್ಯವಾದ ಪ್ರಶ್ನೆ. ದೀದಿ ಏನಿದ್ದಾರೆ, ಸೊ ಪಶ್ಚಿಮ ಬಂಗಾಳದಲ್ಲಿ ಇನ್ರೋಡ್ಸ್ ಮಾಡ್ತಾಯಿದೆ, ಅದಕ್ಕೆ ಸ್ಯಾಕ್ರಿಫೈಸ್ ಮಾಡಿದ್ದು ಎಡಪಕ್ಷಗಳು ಮತ್ತು ಕಾಂಗ್ರೆಸ್. ಪರಿಸ್ಥಿತಿ ಹಾಗೆ ಇದ್ದಾಗ ಕಾಣುತ್ತೆ. ಆದ್ದರಿಂದ ಕಳೆದ ಬಾರಿ ಒಂದು 50ರಷ್ಟು ಸ್ಥಾನ ಗೆದ್ದಿದ್ದ ಬಿ ಜೆ ಪಿ ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರಕ್ಕೆ ಬರುತ್ತಂತ. ಫೈಟ್ ಇಸ್ ಬಿಟ್ವೀನ್ ಬಿ ಜೆ ಪಿ ಆ್ಯಂಡ್ ಸಿ ದಟ್ ಟಿ ಎಮ್ ಸಿ. ಅದು ಏನಾಗುತ್ತೆ ಅನ್ನೋದು. ತಮಿಳುನಾಡಲ್ಲಿ ಅಣ್ಣಾ ಡಿ ಎಮ್ ಕೆ ವರ್ಸಸ್ ಡಿ ಎಮ್ ಕೆ ವಿಜಯ್ ಯಾವುದೇ ಒಂದು ಪ್ರಭಾವ ಬೀರುವ ಚಾನ್ಸಸ್ಸು ಬಹುತೇಕ ಸಿ ದಟ್ ಸಮೀಕ್ಷೆಗಳಲ್ಲಿ ಅವ್ರಿಗೆ 5 ಸೀಟು 6 ಸೀಟು ಅಂತ ಹೇಳಾಗ್ತಾರೆ, ಗೊತ್ತಿಲ್ಲ. ಇಲೆಕ್ಷನ್ನಲ್ಲಿ ಹೀಗೆ ಅಂತ ಹೇಳೋದು ಕಷ್ಟ. ಆದರೆ ಬಹಳ ಮುಖ್ಯವಾದ ಪ್ರಶ್ನೆ ಇಷ್ಟೇ, ಬಿ ಜೆ ಪಿ ಈ ಎರಡೂ ರಾಜ್ಯಗಳನ್ನು ಹೊಡೆಸ್ಕೊಳ್ಳುತ್ತಾ ಅಥವಾ ಇನ್ರೋಡ್ ಮಾಡುತ್ತಾ, ದಕ್ಷಿಣ ದ್ರಾವಿಡ ನಾಡಿನಲ್ಲಿ ಬಿ ಜೆ ಪಿ ಎಂಟ್ರಿ ತಗೊಳ್ಳುತ್ತಾ, ಹಾಗೆಯೇ ಮಮತಾ ದೀದಿ ಮೇಲೇನು ಸತತವಾಗಿ ಅಟ್ಯಾಕ್ ಮಾಡ್ತಾ, ಸೊ ಕೇಂದ್ರ ಗೃಹ ಸಚಿವರು ಅಲ್ಲೇ ಮುಕ್ಕಾಮು ಹೂಡಿ SIR ಬಳಸ್ಕೊಂಡು ಎಲ್ಲ ಮಾಡಿದ್ರಲ್ಲ, ಅದು ಏನಾಗುತ್ತೆ ಅನ್ನೋದು ಕುತೂಹಲಕರವಾದ್ದು. 4ನೇ ತಾರೀಕು ಗೊತ್ತಾಗುತ್ತೆ. ಈಗ ಮೊದಲ ಹಂತದ ಚುನಾವಣೆ ಇವತ್ತು ನಡೆದದ್ದು ಪಶ್ಚಿಮ ಬಂಗಾಳದಲ್ಲಿ. ತಮಿಳುನಾಡಲ್ಲಿ ಒಂದೇ ಹಂತದಲ್ಲಿ ನಿಮ್ಗೆ ಹೇಳಿದಾಗ ಎಲ್ಲ ಇನ್ನು 34 ಸ್ಥಾನಗಳ ಮತದಾನ ಮುಗಿದೋಗ್ಬಿಡುತ್ತೆ. ಮತಪೆಟ್ಟಿಗೆಯಲ್ಲಿ ಜನ ತಮ್ಮ ತೀರ್ಪನ್ನು ಕೊಡ್ತಾರೆ. 4ನೇ ತಾರೀಕು ಏನು ಅಂತ ಗೊತ್ತಾಗುತ್ತೆ.